ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ. ಫಸ್ಟು ತೊಂಡೆಕಾಯಿ ತೊಗೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಂಡೆಕಾಯಿನ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ಚಿಕ್ಕದಾಗಿ 4 ಪೋರ್ಷನ್ ಒಂದು ತೊಂಡೆಕಾಯಿನ 4 ಪೋರ್ಷನ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಎಲ್ಲ ತೊಂಡೆಕಾಯಿಗಳ್ನೂ ಈ ಥರ 4 ಪೋರ್ಷನ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಆ ಕುಕ್ಕರ್ ಒಳಗಡೆ ಹೆಚ್ಚಿಟ್ಕೊಂಡಿರೋ ಎಲ್ಲ ತೊಂಡೆಕಾಯಿನೂ ಅದರಲ್ಲಿ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ 2 ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. 2 ದೊಡ್ಡ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. 2 ಗ್ಲಾಸಷ್ಟು ನೀರು ಹಾಕ್ಕೊಂಡ್ಮೇಲೆ ಅದು ಬೇಯಲಿಕ್ಕೆ ಅರಿಶಿನ ಪುಡಿ, ಆಮೇಲೆ ಉಪ್ಪು, ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಉಪ್ಪು ಹಾಕ್ಕೊಂಡ್ರೆ ಓಕೆ. ಆಮೇಲೆ ಅದ್ರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬರೋ ತನಕ ಬೇಯಿಸ್ಕೊಳ್ಳಿ. ನಾನಿಲ್ಲಿ 2 ವಿಷಲ್ ಬರೋ ತನಕ ಬೇಯಿಸ್ಕೊಂಡಿದ್ದೀನಿ. ಆದ ತಕ್ಷಣ ನಾವು ಪೌಡರ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪೌಡರ್ಗೆ ಶೇಂಗಾ ಬೀಜ, ಕಡಲೆ ಬೇಳೆ, ಜೀರಿಗೆ, ಕಾಯಿ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಹುಣಸೆ ರಸನ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದನ್ನೆಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣಂತೆ. ಶೇಂಗಾ, ಕಡಲೆಬೇಳೆ, ಜೀರಿಗೆ, ಕಾಯಿ, ಕರಿಬೇವು, ಒಣಮೆಣಸಿನ್ಕಾಯಿ ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಫುಲ್ಲು ಗ್ರೈಂಡ್ ಮತ್ತು ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರು ಬಿಟ್ಕೊತೀನಿ. ತುಂಬ ನಾನು ನೀರು ಬಿಟ್ಕೊಳಲ್ಲ. ಇದನ್ನು ತರಿಯಾಗಿ ರುಬ್ಕೊತೀನಿ. ಫುಲ್ ನುಣ್ಣಗೆ ಬೇಡ, ತರಿಯಾಗಿ ರುಬ್ಕೋಬೇಕು. ಯಾವ ಥರ ಅಂದರೆ ಈ ಥರ ತರಿಯಾಗಿರಬೇಕು ಅದು. ಓಕೆನಾ? ಇನ್ನೂ ಸ್ವಲ್ಪ ಇದಾಗಲಿ ಅಂತ ಸ್ವಲ್ಪ ನೀರು ಹಾಕಿ ತಿರ್ಗಾ ನಾನು ಇನ್ನೊಂದು 2 ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸಿ ಮಾಡಿಕೊಂಡು ಬಿಡೋಣ. ಈ ಕಡೆ 2 ವಿಷಲ್ ಹೊಡೆದಿದೆ. ಅದು ತೆಗೆದು ನೋಡಿದಾಗ ಈ ಮಟ್ಟಕ್ಕೆ ಈ ಪ್ರಮಾಣದಲ್ಲಿ ಬೆಂದಿದೆ ತೊಂಡೆಕಾಯಿ ಚೆನ್ನಾಗಿ. ಈಗ ನೆಕ್ಸ್ಟು ನಾವು ಒಗ್ಗರಣೆ ಮಾಡ್ಕೋಬೇಕು. ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನು ಇಲ್ಲ 2ರಿಂದ 4 ಸ್ಪೂನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡು ಬಾಡಿಸ್ಬೇಕು. ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೋಬೇಕು. ಇದಕ್ಕೆ ಉದ್ದಿನಬೇಳೆನೂ ಹಾಕ್ಕೊತಾರೆ, ಅದು ಅವ್ರ ಚಾಯ್ಸು. ಉದ್ದಿನಬೇಳೆ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಗ್ರೈಂಡ್ರ್ ಮಾಡಿಟ್ಟಿರೋ ಅಂಥ ಮಿಶ್ರಣವನ್ನು ಈ ಬಾಣಲೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣಂತೆ. ಏನಂದರೆ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಹುರ್ಕೋಬೇಕು ನೀಟಾಗೆ. ಪೂರ್ತಿ ನಾವೆಷ್ಟು ಗ್ರೈಂಡ್ ಮಾಡಿದ್ದೀವೋ ಅದಿಷ್ಟು ನಾನು ಇಲ್ಲಿ ಹಾಕ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡಿರೋ ಇದರಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಏನಂದರೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಿದ್ದಾದಮೇಲೆ ನಾವು ನೆನೆಸಿಟ್ಟಿದ್ನಲ್ಲ ಹುಣಸೆ ರಸನ ಅದನ್ನು ಇಲ್ಲಿಗೆ ಹಾಕ್ಕೊತೀನಿ. ಬೇಕಿದ್ರೆ ಮಿಕ್ಸಿಯಲ್ಲೂ ಹಾಕ್ಕೋಬೋದು, ಬಟ್ ನಾನು ಇದನ್ನು ಮೇಲ್ಗಡೆನೇ ಒಗ್ಗರಣೆ ಟೈಮಲ್ಲೇ ಹಾಕ್ಕೊತಾ ಇದ್ದೀನಿ. ಬೇಡ ಅಂದವರು ಮಿಕ್ಸಿಯಲ್ಲಿ ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡ್ಕೋಬೋದು. ಅದನ್ನು ಹಾಕಿ ಈ 2 ಮಿಶ್ರಣ ಮಾಡಿ ಚೆನ್ನಾಗಿ 2-3 ನಿಮಿಷ ಚೆನ್ನಾಗಿ ಬಾಡಿಸೋಣ. ಫಸ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ತಿರ್ಗಾ ಮತ್ತೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು. ನಂತರ ಆ ಮಸಾಲೆ ಒಗ್ಗರಣೆಗೆ ನಾವು ಇಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ತೊಂಡೆಕಾಯಿನ ಅದನ್ನು ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು. ಎಲ್ಲ ಮಸಾಲೆ ಎಲ್ಲದಕ್ಕೂ ಎಲ್ಲ ತೊಂಡೆಕಾಯಿಗೂ ಹತ್ತೋ ಥರ ಚೆನ್ನಾಗಿ ಬಾಡಿಸ್ಕೊಳೋಣಂತೆ. ಈ ಥರ ಹದವಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಬೇಕಿದ್ರೆ ಸ್ವಲ್ಪ ಗಟ್ಟಿಯಾಗಿತ್ತು ಅಂದರೆ ನಿಮಗೆ ಫ್ರೈ ಥರ ಬೇಕು ಅಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು, ನಮಗೆ ಚಪಾತಿಗಾಗಲಿ ರೈಸಿಗಾಗಲೂ ನಮಗೆ ತಿನ್ನೋಕೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ನಾವು. ಇಲ್ಲಿ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ನಂತರ ಬೇಯ್ದಾದಮೇಲೆ ಇದು ಈ ಥರ ಆಗುತ್ತೆ.
ಈಗ ನಾವು ಚಪಾತಿ ಜೊತೆಗೆ ಇದನ್ನು ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಗ್ರೇವಿ ಥರ ಇದ್ದಿದ್ದರೆ ಇದು ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.